ನಾ- ನಾನು ರೇಖಾ ಲೈವ್ ನಲ್ಲಿ ಇವತ್ತು ನಾನು ಮೈಕ್ರೋನಿ ಚೀಸ್ ಪಾಸ್ತಾ ಹೇಳ್ಕೊಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಬನ್ನಿ ನಾನು ತೋರಿಸ್ತೀನಿ ಇವತ್ತು ಚೀಸ್ ಪಾಸ್ತಾ ಏನ್ ಯೂಸ್ ಮಾಡಲ್ಲ. ಇದು ಅಮೂಲ್ ಚೀಸ್, ಅಮೂಲ್ ಮಿಲ್ಕ್, ಅಮೂಲ್ ಬಟರ್, ಅಮೂಲ್ ಘೀ. ಅದಕ್ಕೆ ಇವಾಗ ಏನೇನ್ ಯೂಸ್ ಮಾಡೋಣ ನೋಡಿ. ಮೈದಾ ಹಸಿಟ್ಟು, ಬ್ರೋಕೋಲಿ, ಕ್ಯಾಪ್ಸಿಕಮ್, ಇದು ಜಿಕ್ಕಿನು, ಇದು ಸ್ಪೈಸೀಸ್ ಹಾಕಿದೀನಿ, ಒರೆಗೆನೋ ಅಂಡ್ ಚಿಲ್ಲಿ ಫ್ಲೆಕ್ಸ್, garlic, olive, sweet corn, butter, salt, black pepper powder, cheese, ಇದು ಪಾಸ್ತಾ. ಆಮೇಲೆ ಹಾಫ್ ಲೀಟರ್ ಅಮೂಲ್ ಮಿಲ್ಕ್ ತಗೊಂಡಿದ್ದೀನಿ. ಬನ್ನಿ ಇವಾಗ ವಿಧಾನ ತೋರಿಸ್ತೀನಿ ಏನ್ ಹೆಂಗ್ ಮಾಡ್ಬೇಕು ಅಂತ. ನಾವು ಮತ್ತು ವೆಜಿಟೇಬಲ್ ಫ್ರೈ ಮಾಡೋಣ. ನಾನಿದು ಪಾಸ್ತಾ ಫಸ್ಟೇ ಬಾಯ್ಲ್ ಮಾಡ್ಬಿಟ್ಟು ಇಕ್ಕಿದ್ದೀನಿ. ಇದು ನಾನು 2 ಸ್ಪೂನ್ ತುಪ್ಪ ತಗೊಳ್ತಾ ಇದ್ದೀನಿ ವೆಜಿಟೇಬಲ್ ಫ್ರೈ ಮಾಡಕ್ಕೆ. ಸ್ವಲ್ಪ ಪ್ಯಾನ್ ಬಿಸಿ ಆಗ್ಲಿ. ಮೊದಲು ನಾವು ಗ್ಯಾರ್ಲಿಕ್ ಹಾಕೋಣ. ಇದು 3-4 ಗ್ಯಾರ್ಲಿಕ್ ತಗೊಂಡಿದ್ದೀನಿ ನಾನು. ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು ಗ್ಯಾರ್ಲಿಕ್, ನೀವು ಇಲ್ಲ ಅಂದ್ರೂ ಹಾಕ್ಬೇಕು. ಆನಿಯನ್ ಹಾಕ್ತಾರೆ ಕೆಲವರು, ನಾನು ಆನಿಯನ್ ಯೂಸ್ ಮಾಡಿಲ್ಲ ಯಾಕಂದ್ರೆ ಮಿಲ್ಕ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಅದ್ರಲ್ಲಿ ಆನಿಯನ್ ಮಿಕ್ಸ್ ಮಾಡಿಲ್ಲ ನಾನು. ಇದು ಸ್ವಲ್ಪ ಗ್ಯಾರ್ಲಿಕ್ ಫ್ರೈ ಮಾಡೋಣ. ಸ್ವಲ್ಪ ಜಾಸ್ತಿ ಫ್ರೈ, ವೆಜಿಟೇಬಲ್ಸ್ ಜಾಸ್ತಿ ಫ್ರೈ ಮಾಡಬಾರ್ದು, ಯಾಕಂದ್ರೆ ಇದು ಪಾಸ್ತಾನಲ್ಲಿ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಹಾಕ್ರೆ ಚೆನ್ನಾಗಿರುತ್ತೆ. ನಂದಿನಿ ಮ್ಯಾಮ್ಗೆ ಗುಡ್ ಆಫ್ಟರ್ನೂನ್. ನಮ್ಗೆ ದೊಡ್ಡ ಚಾನ್ಸ್ ಕೊಡಕ್ಕೆ ರಿಯಲಿ ಅಮೂಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಇವಾಗ ನೋಡಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ 2 to 3 ಸ್ಪೂನ್ ಅಷ್ಟಿದೆ. ಕ್ಯೂಬ್ಸ್ ನಲ್ಲಿ ಕಟ್ ಮಾಡಬೇಕು. ಗ್ರೀನ್ ಕ್ಯಾಪ್ಸಿಕಮ್, ನೀವು ಬೇಕಂದ್ರೆ ಯೆಲ್ಲೋ ರೆಡ್ ಎಲ್ಲ ಮಿಕ್ಸ್ ಮಾಡ್ಬೋದು ನೀವು. ಆಮೇಲೆ ಇದು ಜುಕ್ಕಿನಿ ನಾನು ನೋಡಿ 2 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಬ್ರೊಕೊಲಿ ಹಾಕೋಣ. ಇದು ಫುಲ್ ಹಾಕ್ತಾ ಇದ್ದೀನಿ. ಇದು ನೋಡಿ ಹಿಂಗ್ ಸ್ವಲ್ಪ ಫ್ರೈ ಮಾಡ್ಬಿಡ್ಬೇಕು. ಪಾಸ್ತಾನಾಗೆ ನಾವು ಇದ್ ಮೇಲಿಂದ ಹಾಕ್ತಿವಲ್ಲ, ಮೊದಲು ಸಾಸ್ ಮಾಡ್ತೀವಿ ಅದಕ್ಕೆ. ಇದ್ರಲ್ಲಿ ಕಾರ್ನ್ ಹಾಕ್ತಾ ಇದೀನಿ ಇವಾಗ. 2 ಸ್ಪೂನ್ ಅಷ್ಟು ಕಾರ್ನ್ ಹಾಕ್ತಾ ಇದೀನಿ. 2-3 ಸ್ಪೂನ್ ಅಷ್ಟು ಕಾರ್ನ್ ಹಾಕಿದೀನಿ. ಸ್ವೀಟ್ ಕಾರ್ನ್ ಇದು.
ಇದು ಫ್ರೈ ಆಗಿದೆ. ಇವಾಗ ನಾವು ಸಾಸ್ ಮಾಡೋಣ ತೋರಿಸ್ತೀನಿ. ನಾನು ಸಾಸ್ ಮಾಡಕ್ಕೆ ನೋಡಿ ಇಡ್ತಾ ಇದ್ದೀನಿ. ಅಂಡ್ ಹಾಕಿ ಸ್ವಲ್ಪ. ಇದ್ಮೇಲೆ 2 ಸ್ಪೂನ್ ತುಪ್ಪ ಹಾಕೋಣ. ಜ್ಯೋತಿ ಜೈನ್ ಹಾಯ್. ಬಟರ್ ತಗೋತಾ ಇದೀನಿ. ಬಟರ್ ಮಿಕ್ಸ್ ಮಾಡ್ತಾ ಇದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಬಟರ್ ಇದೆ. ನೋಡಿ ಬಿಸಿ ಆಗ್ತಾ ಇದೆ. ಸ್ವಲ್ಪ ಫ್ಲೇಮ್ ಮೀಡಿಯಂ ಇಡ್ತಾ ಇದ್ದೀನಿ ನಾನು. ಇದು 2 ಸ್ಪೂನ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಮೈದಾನ ಸ್ವಲ್ಪ ಲೈಟ್ ಬಿಸ್ಕಿಟ್ ಕಲರ್ ಬರ್ಬೇಕು ಅಂತ ಮಾಡೋಣ, ಫ್ರೈ ಮಾಡೋಣ. ನೋಡಿ ಹೇಮಾ ಖಾರಿವಾಲ್ ಹಾಯ್. ನೋಡಿ ಇನ್ನು ಸ್ವಲ್ಪ ಫ್ರೈ ಮಾಡೋಣ ನಾವು. ನಿಮ್ಗೆ ಹೇಗ್ ಬೇಕು ಆ ಪ್ರಕಾರ ನೀವು ಕ್ವಾಂಟಿಟಿ ಹೆಂಗ್ ಸ್ವಲ್ಪ ತಗೋಬಿಟ್ಟು ಜಾಸ್ತಿ ಮಾಡ್ಬೋದು ನೀವು. ಇದ್ ನಾನ್ ಮನೆಯಲ್ಲಿ ಮಾಡ್ತಾ ಇರ್ತೀನಿ, ಮಕ್ಳಿಗೆಲ್ಲ ಇಷ್ಟ. ಇದ್ಮೇಲೆ ವೀಟ್ ಪಾಸ್ತಾನು ಬರುತ್ತೆ, ಚೆನ್ನಾಗಿರತ್ತೆ ಅದೂನು. ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಂ ಮಾಡ್ತಾ ಇದೀನಿ. ಜ್ಯೋತಿ ಜೈನ್ ಪ್ರಿಪೇರ್ ಫಾರ್ ಅಸ್ ಆಲ್ಸೋ. ಓಕೆ. ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಆಗಕ್ ಬಂದಿದೆ. ಇವಾಗ ನಾವ್ ಇದಕ್ಕೆ ಹಾಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಯಾಕೆ ಜಾಸ್ತಿ ಕಲರ್ ಮಾಡಬಾರ್ದು. ½ ಲೀಟರ್ ಹಾಲ್ ತಗೊಂಡಿದ್ದೀನಿ ನಾನು. ಲಂಪ್ಸ್ ಬರ್ಬಾರ್ದು ಅಂತ ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಜಲ್ದಿ ಮಾಡ್ಬೇಕಿದು. ಇದು ಬಾಯ್ಲಿಂಗ್ ಬರೋಷ್ಟು ಗಂಟ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಯಾಕೆ ಮೈದಾ ಹಸಿಟ್ಟಿದೆಯಲ್ಲ. ಬಿಸಿ ಹಾಲು ಹಾಕ್ರೆ ಲಂಪ್ಸ್ ಬಂದ್ಬಿಡುತ್ತೆ. ನಾನು ರೂಮ್ ಟೆಂಪರೇಚರ್ ಹಾಲೇ ಹಾಕಿದ್ದೀನಿ ನಾನು. ತುಂಬಾ ಬಾಳನೇ ಈಸಿ ಮಾಡಕ್ಕೆ. ಹೇಮಾ ಖಾರಿವಾಲ್ waiting for next recipe. Okay, I will know you soon. ಸ್ವಲ್ಪ ಕಮೆಂಟ್ ನಲ್ಲಿ ಏನು ಅಂತ ನೀವು ಸ್ವಲ್ಪ ಕಮೆಂಟ್ ನಲ್ಲಿ ಹಾಕ್ಬೋದು. ಏನೇನ್ ರೆಸಿಪಿ ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡೋದು. ನಮಗೂ ಸ್ವಲ್ಪ ಇದು ಇದ್ ಬರತ್ತೆ, ನೆಕ್ಸ್ಟ್ ಇದ್ ಮಾಡ್ಬೇಕು ಅಂತ. ನೋಡಿ ಸ್ವಲ್ಪ ಗಟ್ಟಿ ಆಗಕ್ ಬಂದಿದೆ ನೋಡಿ.
ಹಾಲ್ ಬಾಯ್ಲ್ ಆಗಮೇಲೆ ನಾವು ವೆಜಿಟೇಬಲ್ಸ್ ಹಾಕೋಣ. ಕ್ರೀಮಿ ಟೈಪ್ ಟೆಕ್ಸ್ಚರ್ ಬರಬೇಕು. ನೋಡಿ ಬಾಯ್ಲಿಂಗ್ ಆಗಕ್ ಬಂದಿದೆ. ಇವಾಗ ನಾವ್ ಇದಕ್ಕೆ ವೆಜಿಟೇಬಲ್ಸ್ ಆಡ್ ಮಾಡೋಣ. ಹೇಮಾ ಖಾರಿವಾಳ್ದು ಮಾರ್ವಾಡಿ ರೆಸಿಪೀಸ್ ನೆಕ್ಸ್ಟ್. ನೀವು ಸ್ವಲ್ಪ ಐಡಿಯಾ ಕೊಡಿ ಏನ್ ಮಾಡ್ಬೇಕು ಅಂತ. ನಿಮ್ಗೆ ಯಾವ ರೆಸಿಪಿ ಬರುತ್ತೆ, ನಿಮ್ಗೆ ಇಷ್ಟ ಇರೋದು. ನೋಡಿ ನಾನು ಇವಾಗ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ, ಫ್ರೈ ಮಾಡಿರೋದು. ಇದರಲ್ಲಿ ಇವಾಗ ನಾವು ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಒರಿಗಾನೋ ಮಿಕ್ಸ್ ಮಾಡಿರೋದು 1 ಸ್ಪೂನ್ ಹಾಕೋಣ. ಯಾಕಂದ್ರೆ ಕ್ವಾಂಟಿಟಿ ಪ್ರಕಾರ ಹಾಕ್ಬೇಕು, ಜಾಸ್ತಿನೂ ಹಾಕ್ಬಿಟ್ರೆ. ಆಮೇಲೆ ಪೆಪ್ಪರ್ ಪೌಡರ್, ಮೆನ್ಸ್ ಪೌಡರ್, ಇದು ಬ್ಲಾಕ್ ಪೆಪ್ಪರ್ ಪೌಡರ್ ಮೀನ್ಸ್ ಹಾಫ್ ಇಂಚ್ ಅಷ್ಟು ಹಾಕಿದೀನಿ, ಕಾಲ್ ಭಾಗ ಅಷ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ½ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದ್ರೆ ಚೀಸು ಬಟರ್ನಲ್ಲೆಲ್ಲ ಸ್ವಲ್ಪ ಇದಿರತ್ತೆ. ಆಲಿವ್ ಹಾಕೋಣ, 1 ಸ್ಪೂನ್ ಅಷ್ಟು ಆಲಿವ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಚೀಸ್ ಹಾಕೋಣ. ಗ್ರೇಟ್ ಮಾಡ್ಬಿಟ್ಟು ಹಾಕ್ಬೇಕು ಚೀಸು. 2 ಕ್ಯೂಬ್ಸ್ ಚೀಸ್ ಯೂಸ್ ಮಾಡಿದ್ದೀನಿ ನಾನು. ½ ಲೀಟರ್ ಹಾಲು, 2 ಸ್ಪೂನ್ ಮೈದಾ, ಆಮೇಲೆ ಇವಾಗ 2 ಕ್ಯೂಬ್ಸ್ ಅಷ್ಟು ಚೀಸ್ ಹಾಕಿದ್ದೀನಿ. ಮೀನ್ಸ್ ಕ್ರೀಮಿ ಬರ್ಬೇಕಲ್ಲ. ಸ್ವಲ್ಪ ಗಟ್ಟಿ ಅಂತ ಅನ್ಸ್ರೆ ಜಾಸ್ತಿ ತೆಳುವುದು ಮಾಡ್ಬೇಡ್ದು, ಇದು ಕ್ರೀಮಿ ಆಗಿರ್ಬೇಕಲ್ಲ ಪಾಸ್ತಾ. ನೀವು ಬೇಕಾದ್ರೆ ಇನ್ನ ಹಾಲು ಯೂಸ್ ಮಾಡ್ಬೋದು ನೀವು. ಇದು ನಾನು ಪಾಸ್ತಾ ನಾನು 1 ಬೌಲ್ ಅಷ್ಟು ತಗೊಳಿದ್ದೀನಿ, ಸ್ಮಾಲ್ ಬೌಲ್ ಅಷ್ಟು. ನೋಡಿ ಚೀಸ್ ಗ್ರೇಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಇವಾಗ ಸ್ವಲ್ಪ ಇದು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಆಗಿದೆ ನೋಡಿ. ಇದರಲ್ಲಿ ಇವಾಗ ಪಾಸ್ತಾ ಮಿಕ್ಸ್ ಮಾಡೋಣ. ನೋಡಿ ಪಾಸ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಜೋರಾಗಿ ಮಾಡಿದ್ದೀನಿ ನಾನು. ನಮ್ ಪಾಸ್ತಾ ರೆಡಿ ಇದೆ. ವೈಟ್ ಸಾಸ್ ಚೀಸಿ ಪಾಸ್ತಾ ಸ್ವಲ್ಪ ಬಾಯ್ಲ್ ಆಗಕ್ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಫುಲ್ ವೆಜಿಟೇಬಲ್ಸ್. ಇವಾಗ ನಾವು ಸರ್ವಿಂಗ್ ಪ್ಲೇಟ್ ರೆಡಿ ಹಾಕೋಣ.
ಸರ್ವ್ ಮಾಡಕ್ ತೋರಿಸ್ತಾ ಇದ್ದೀನಿ. ಸರ್ವ್ ಮಾಡೋಣ ಇವಾಗ. ನೋಡಿ ಸರ್ವ್ ಮಾಡಿದ್ದೀನಿ. ಇದು ಗ್ಯಾಸ್ ನ ಆಫ್ ಮಾಡೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆರೆಗಾನೋ ಹಾಕೋಣ. ಇದು ಗಾರ್ಲಿಕ್ ಬ್ರೆಡ್ ಜೊತೆನೂ ಯೂಸ್ ಮಾಡಬಹುದು, ಚೆನ್ನಾಗಿರುತ್ತೆ. ನಾನು ಗಾರ್ಲಿಕ್ ಬನ್ ಮಾಡಿದ್ದೀನಿ ಇವತ್ತು, ಚೀಸ್ ಗಾರ್ಲಿಕ್ ಬನ್. ನೋಡಿ ಪಾಸ್ತಾ ರೆಡಿ ಆಗಿದೆ. ತುಂಬಾ ಚೀಸಿ ಆಗಿದೆ ಇದು. Jyoti Jain, yummy. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಮೂಲ್, ನಂದಿನಿ ಅವ್ರಿಗೆ ಇಷ್ಟು ದೊಡ್ಡದು ಚಾನ್ಸ್ ನಮ್ಗೆ ಕೊಡಕ್ಕೆ. ಥ್ಯಾಂಕ್ ಯು.